ಗಂಗಾವತಿ ನಗರದ ಶ್ರೀ ಕನಕದಾಸ ವೃತ್ತದಲ್ಲಿ ತಾಲೂಕು ಆಡಳಿತದಿಂದ ಭಕ್ತ ಶ್ರೇಷ್ಠ ಕನಕದಾಸರ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಸಮಾಜದ ಮುಖಂಡರು ಮತ್ತು ಇತರ ಸಮಾಜದ ಮುಖಂಡರು ಹಾಗೂ ತಾಲೂಕು ಆಡಳಿತ ವತಿಯಿಂದ ವಿಜೃಂಭಣೆಯಿಂದ ಶ್ರೀ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ದಿನಗಳು ಕೇಳಿದರು ಅರಿಯದ ನಿನಗೆ ತಾನೇ ತಾನಾಗಿ ತಿಳಿಯಿತು. ಬಹುದಿನಗಳು ಹೇಳಿದರು ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ. ದೇವರಿಲ್ಲದ ಜಾಗ ಯಾರು ನೋಡದ ಇನ್ನು, ದೇವರಿಲ್ಲದ ಜಾಗ ಯಾರು ನೋಡದ ಇನ್ನು. ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ, ಎಲ್ಲರಿಗೆ ಸಿಕ್ಕಿರಲು ನಿನಗೆ ಸಿಗಲಿಲ್ಲ ನೋಡ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಮಾನಪಮಾನಗಳು ಅವನ ಕೃಪೆಯೆಂದವನು, ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು. ಮಾನಪಮಾನಗಳು ಅವನ ಕೃಪೆಯೆಂದವನು, ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು. ಜಗದ ನೋವ ಪದ ಮಾಡಿ ಹಾಡಿದವನು, ಮುಖ್ಯವಾಗಿ ಸ್ಕೂಟಿ ಒಳ್ಳೆಯದಾಗಲಿ. ಸಮಾಜದವ್ರು ಯಾವುದೇ ಹಾಗೂ ನಮ್ಮ ನಗರಸಭೆ ಈ ನಾಡಿನ ಜನತೆಗೆ ಶುಭಾಶಯವನ್ನು ತಿಳಿಸುತ್ತಾ, ಕೆಲವು ಒಂದು ಹೊಡೆದಾಡಿದ ಕುಲದಲ್ಲಿ ಏನಾದರೂ ಬರಲಿಲ್ಲ ಅಂತಂತ ಹೇಳಿ ಒಂದು ಸಾರಿ ಜಗತ್ತಿಗೆ ಒಂದು ಕುಲದಲ್ಲಿ ಏನಿಲ್ಲ, ನಾವೆಲ್ಲ ಮಾನವ ಕುಲಕ್ಕೆ ಸೀಮಿತ ಆದವರು ಅನ್ನೋದೊಂದು
ಯಾಕಂದ್ರೆ ಒಂದು ಉಳಿದಂಥ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆದು ದಾರಿದೀಪ ಆಗಮ ಅವ್ರ ಮಾರ್ಗದರ್ಶನದಲ್ಲ ಕೇಳ್ತಾ ಶಾಸಕರು ಇವತ್ತು ಬರಬೇಕು. ಸಾಮಾನ್ಯನಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ತಮ್ಮ ಕೀರ್ತನೆಗಳನ್ನು ರಚಿಸುವ ಮುಖಾಂತರ ಸಮಾಜದ ಒಂದು ಕ್ರಾಂತಿಯನ್ನು ಮಾಡಿದಂಥ ಮಹಾನ್ ಸಂತರ ಇವತ್ತು ಜಯಂತಿ ಆಚರಣೆ ಮಾಡ್ತಿರೋದು ನಿಜವಾಗಲೂ ಕೂಡ ಸಂತೋಷ. ಈ ಒಂದು ದಿನದಂದು ಎಲ್ಲರಿಗೂ ದಾಸಶ್ರೇಷ್ಠರ ಕನಕದಾಸರ ಒಂದು ಶುಭಾಶಯಗಳನ್ನು ಕೋರುತ್ತಾ ಅವರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಕಾಪಾಡಿಕೊಂಡು ಸಹಬಾಳ್ವೆ ಕಾಪಾಡಿಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕನಕದಾಸನ ಜಯಂತಿ ಶುಭಾಶಯಗಳನ್ನು ಕೋರ್ತಾರೆ. ಯಾಕಂದರೆ ಭಕ್ತರ ಮನಸ್ಸಿನಲ್ಲೇ ದೇವರ ನಿವಾಸ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಕೃಷ್ಣ ಜಯಂತಿ ಅಂತಲೇ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಕನಕದಾಸ ಜಯಂತಿ ಎಲ್ಲ ಗುರುಗಳು ಅವ್ರು ಎಲ್ಲರೂ ಅಂಗವಾಗಿ ಇವತ್ತು ಸೇರಿದ ಗುರುಗಳು ಸೇರಿದ ಎಲ್ಲ ಆಳಮಟ್ಟದ ಸಮಾಜದವರೇ ಇದ್ರ ಜೊತೆಗೆ ನಮ್ಮ ಎಲ್ಲ ರಾಜಕೀಯ ಪತ್ರಿಕಾ ಮಾಧ್ಯಮಗಳು ಇದು ಜಯಂತಿ ಜೊತೆಗೆ ನಾವು ನನ್ನ ಬೆಂಗಳೂರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಜಾತಿಯ ಬಗ್ಗೆ ಕೂಡ ಅವರು 537 ವರ್ಷ ಹುಟ್ಟಿದ 37 ವರ್ಷಗಳ ಹುಟ್ಟಿದ ನಂತರ ತಮಗೆ ಕಂಡಿರ್ತಕ್ಕಂಥ ಅನುಭವಗಳನ್ನು ದಾಸ ಸಾಹಿತ್ಯದ ಮೂಲಕ ಲೋಕಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ದಾಸ ಶ್ರೇಷ್ಠರಾಗಿರ್ತಕ್ಕಂಥ ಕನಕದಾಸರು ಇವತ್ತಿನ ದಿವಸ 537 ವರ್ಷಗಳ ನಂತರವೂ ಕೂಡ ಅವರ ದಾಸರ ವಾಣಿ ಇಂದು ಕೂಡ ಪ್ರಸ್ತುತವಾಗಿ ನಮಗೆ ಅನುಕರಣೀಯವಾಗಿದೆ ಅಂತಕ್ಕಂಥದ್ದನ್ನು ನೆನೆಸ್ಕೊಳ್ಬೇಕು. ಕನಕರ ಜಯಂತಿಯನ್ನು ಆಚರಿಸಿ ಅವರ ಫೋಟೋವನ್ನು ಪೂಜೆ ಮಾಡುವುದರಷ್ಟೇ ಕನಕ ಜಯಂತಿ ಅಲ್ಲ. ಕನಕ ಬಿಟ್ಟು ಹೋಗಿರ್ತಕ್ಕಂಥ ವಿಚಾರಗಳನ್ನು ಆದರ್ಶಗಳನ್ನು ಅವರು ಕೊಟ್ಟಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಕನಕ ಜಯಂತಿಯನ್ನು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಕನಕದಾಸರು ಬರೀ ವ್ಯಕ್ತಿಯಾಗಿರದೆ ಶ್ರೇಷ್ಠ ದಾಸರಾಗಿರ್ತಾರೆ. ಈ ಒಂದು ಕನಕದಾಸರ ತತ್ವಾದರ್ಶವನ್ನು ಈಗಿನ ಯುವ ಪೀಳಿಗೆಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕನಕದಾಸರ ಹೆಸರನ್ನು ಶಾಶ್ವತವಾಗಿ ಈ ಒಂದು ಜಗತ್ತಿನಲ್ಲಿ ಅರಿವಿಡಬೇಕೆಂದು ಈ ಮೂಲಕ ಕೇಳುತ್ತಾ ಮತ್ತೊಮ್ಮೆ 537ನೇ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಧನ್ಯವಾದ. ಕನಕದಾಸರ ಸ್ಮರಣೆ ಮಾಡುತ್ತಾ ಮತ್ತು ಕನಕನ ಒಂದು ಸಂದೇಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ನಾವು ಕನಕದಾಸರ ಜಯಂತಿಯನ್ನು ಮಾಡಿ ಸಾರ್ಥಕ ಆಗುತ್ತೆ. ಅದರ ಜೊತೆಗೆ ನಾವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ನಮಗೆ ಎಲ್ಲರೂ ನಾವು ಎಷ್ಟೇ ಸಲುವಾಗಿ ಹೋರಾಟ ಮಾಡಲೇಬೇಕಾಗಿದೆ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನಮಗೆ ಕಿರುಕುಳ ಜಾಸ್ತಿ ಆಗಿದೆ. ಯಾಕಂದರೆ ನಮಗೆ ರಕ್ಷಣೆ ಇಲ್ಲದಂಥ ಸ್ಥಿತಿ ಬಂದಿದೆ. ನಾವೆಲ್ಲರೂ ಸುಮ್ಮನೆ ಕುಂತರೆ ಮುಂದೆ ನಮಗೆ ದೊಡ್ಡ ಗಂಡಾಂತರ ಕೂಡ ಕಾಣ್ತದಂತ ನನ್ನ ಅನಿಸಿಕೆ. ಎಂದು ನಮಗೆ ಎಷ್ಟು ನಾವು ಸೇರ್ತೀವೋ ಅವತ್ತು ನಾವು ಸ್ವಾತಂತ್ರ್ಯ ಬಂದಂಥ ಸ್ಥಿತಿ ಬಂದಂಗೆ ಆಗಿದೆ. ಯಾಕಂದರೆ ಹಳ್ಳಿಗಳಲ್ಲಿ ಮಾತೆತ್ತಿದ್ರೆ ಅಟ್ರಾಸಿಟಿ ಅಂತ ಬರ್ತಾವೆ. ನಮಗೇನು ಅದೇನು ಬೇಕಾಗಿದ್ದಿಲ್ಲ. ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ರಕ್ಷಣೆಗೆ ಆಗಿ ನಮಗೆ ಎಷ್ಟು ಮೀಸಲಾತಿ ಬೇಕೇ ಬೇಕು. ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಬರೀ ಸ್ವಲ್ಪ ಕೆಲವೇ ದಿನಗಳಲ್ಲಿ ಅದನ್ನು ಹೋರಾಟ ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ರು ನಮ್ಮ ನಾಯಕರು ಕೊಡಬಾರ್ದಾಗಿತ್ತು.
ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಓಟಾಟ ಮಾಡಿ ಎಷ್ಟು ದಿನ ನಾವು ಪಡೆದುಕೊಳ್ಳೇಬೇಕು. ಯಾಕಂದರೆ ನಾವು ಎಲ್ಲ ಜನಾಂಗದವ್ರ ಜೊತೆಗೆ ಅಣ್ಣ ತಮ್ಮಂದರಾಗಿ ಬಾಳಿದಂಥವ್ರು. ಇವತ್ತು ನೋಡಿ ನಮ್ಮ ಹಿರಿಯರು ಸಾಮ್ರಾಟ್ ಅಶೋಕನವರ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಮತ್ತು ಹಕ್ಕಬುಕ್ಕರು ಇವರೆಲ್ಲ ಒಳ್ಳೆಯ ನಾಯಕರಾಗಿ ಈ ದೇಶವನ್ನು ಆಳುವಂಥ ಸ್ಥಿತಿ ಆಳಿದ್ದಾರೆ. ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಬರೀ ರಾಜ್ಯವಲ್ಲ, ಈ ದೇಶವಲ್ಲ, ಇಡೀ ಜಗತ್ತನ್ನೇ ಆಳುವಂಥ ಸ್ಥಿತಿ ನಮ್ಮ ಕುರುಬ ಸಮಾಜಕ್ಕಿದೆ ಅಂತ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು, ಸಮಾಜದವರು ಮತ್ತು ತಾಲೂಕಾ ದಂಡಾಧಿಕಾರಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಕನಕದಾಸರ ಜಯಂತಿಯ ಆರ್ಥಿಕ ಶುಭಾಶಯ ತಿಳಿಸುತ್ತಾ ಈ ದಿನ ಶುಭ ದಿನ. ಈ ಶುಭ ದಿನದಂದು ನಮ್ಮ ಸಮಾಜ ಬಾಂಧವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಾಗಿತ್ತು. ಭಾಳ ಅವಸರದಿಂದ ಅದಕ್ಕೆ ಇದ್ದಿದ್ದರಲ್ಲೇ ಮಾಡೋಣ ಅಂತಂದೇಳಿ ಅಭಿಪ್ರಾಯ ಬಂದಕ್ಕೆ ವೇದಿಕೆ ಚಿಕ್ಕದು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಕಾಣುವಂತೆ ಮಾಡಬೇಕಂತ ಈ ಮೂಲಕ ಕೋರ್ತಾ ನನ್ನ ಎರಡು ಮಾತು. ಕನಕ ಜಯಂತಿಯ ಸಮಸ್ತ ಶುಭಾಶಯಗಳು. ಸಮಸ್ತ ಎಲ್ಲ ಸಮಾಜ ಬಾಂಧವರು ಎಲ್ಲ ಒಂದು ವಿಶೇಷವಾಗಿ ಒಂದು ಹಂತವಾಗಿ ಇವತ್ತು ಕನಕ ಜಯಂತಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳಕೈತೆ. ಅದು ಎಲ್ಲರೂ ಇವತ್ತು ಬರೀ ಸಮಾಜದವರಷ್ಟೇ ಅಲ್ಲ, ಎಲ್ಲ ಬೇರೆ ಬೇರೆ ಸಮಾಜದವರು ಎಲ್ಲ ಇಡೀ ಮಾನವ ಕುಲಕ್ಕೆ ಒಳ್ಳೆಯದನ್ನು ಬಯಸಿದಂಥವ್ರು ಕನಕದಾಸರು. ಅದೇ ರೀತಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಎಲ್ಲರೂ ಸಹಕರಿಸಬೇಕಂತ ಹೇಳ್ತಾ ಈ ಒಂದು ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾನೆ. ಕೆಲವು ಸರ್ಕಾರಿ ಸದಸ್ಯತ್ವವನ್ನು ಪಡೆದುಕೊಂಡಂತ ಎಲ್ಲರೂ ಏನಪ್ಪ ಅಂದರೆ ಒಂದು 7 ಜನ ಇದ್ದಾರೆ. ಅವ್ರಿಗೆ ಏನಪ್ಪ ಅಂದ್ರೆ ಸಮಾಜ ವತಿಯಿಂದ ಮತ್ತು ಹಿರಿಯರಿಂದ ಏನಪ್ಪ ಅಂದ್ರೆ ಸನ್ಮಾನ ಇಟ್ಕೊಂಡಿವಿ. ಅವ್ರನ್ನ ನಮ್ಮ ಹೆಸರು ಕೂಗ್ತಾರೆ, ವೇದಿಕೆ ಬಂದು ಬಂದು ಹಾಜರಾಗಬೇಕು.